ಡಿಸೆಂಬರ್ 31ರ ಒಳಗೆ ಜಿಪಿಎ ಎಲೆಕ್ಷನ್ ನಡೆಯೋದು ಡೌಟ್. ಜಿಪಿಎ ಚುನಾವಣೆಗೆ ಎಸ್ಐಆರ್ ಕುತ್ತು ಇದೆ. ಮತ್ತೆ ಮುಂದೂಡಿಕೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಡಿಸೆಂಬರ್ 31ರ ಒಳಗೆ ಜಿಪಿಎ ಎಲೆಕ್ಷನ್ ನಡೆಯೋದು ಡೌಟ್ ಎನ್ನಲಾಗ್ತಾ ಇದೆ. ಕಾರಣ ಜಿಪಿಎ ಚುನಾವಣೆಗೆ ಎಸ್ಐಆರ್ ಕುತ್ತಿದೆ. ಮತ್ತೆ ಮುಂದೂಡಿಕೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ. ಎಸ್ಐಆರ್ ನಂತರ ಮತದಾರರ ಪಟ್ಟಿ ನೋಡೋದಾದ್ರೆ ಎಲೆಕ್ಷನ್ ಡೌಟ್ ಎನ್ನಲಾಗ್ತಾ ಇದೆ. 1 ಕೋಟಿ ಮತದಾರರಲ್ಲಿ ಉಳಿದಿರೋದು ಕೇವಲ 60 ಲಕ್ಷ ವೋಟರ್ಸ್ ಮಾತ್ರ. ಸೊ 60 ಲಕ್ಷ ವೋಟರ್ಸ್ ಅನ್ನ ಇಟ್ಕೊಂಡು 243 ವಾರ್ಡ್ಗೆ ಚುನಾವಣೆ ಅಸಾಧ್ಯ ಎನ್ನಲಾಗ್ತಾ ಇದೆ. ಜಿಪಿಎ ಆಕ್ಟ್ನಲ್ಲಿ 25ರಿಂದ 35 ಸಾವಿರ ಮತದಾರರಿಗೆ ಒಂದು ವಾರ್ಡ್ ವಿಂಗಡಣೆ ಮಾಡಲಾಗುತ್ತೆ. ಎಸ್ಐಆರ್ ಕರಡು ಪ್ರತಿ ನೋಡಿದ್ರೆ ಒಂದು ವಾರ್ಡ್ಗೆ 5ರಿಂದ 10 ಸಾವಿರ ವೋಟರ್ಸ್ ಕೂಡ ಇಲ್ಲ. ಸದ್ಯ ಜಿಪಿಎ ಚುನಾವಣೆ ನಡೆದ್ರೆ 198 ವಾರ್ಡ್ಗೆ ಮಾತ್ರ ಮಾಡಬಹುದು. ಇಲ್ಲವಾದ್ರೆ ಚುನಾವಣೆ ಸಾಧ್ಯವಿಲ್ಲ ಅಂತ ಹೇಳಿ ಮಾಜಿ ಪಾಲಿಕೆಯ ಸದಸ್ಯರು ಹೇಳ್ತಾ ಇದ್ದಾರೆ. ಸೊ ಹಿಂಗೆ ಮುಂದೂಡ್ಕೊಂಡು ಹಂಗೆ ತಳ್ಕೊಂಡು ಜಿಪಿಎ ಎಲೆಕ್ಷನ್ ಮಾತ್ರ ಇಷ್ಟ ಇಲ್ಲ ನಮ್ಮ ರಾಜಕೀಯ ನಾಯಕರಿಗೆ. ರಿಲೀಸ್ ಆಗಿದೆ. ಈಗ ಲೆಕ್ಕಾಚಾರ ಹಾಕಕ್ಕೆ ಹೋದ್ರೆ ಈಗ ಎಸ್ಐಆರ್ ಅಲ್ಲಿ ಎಲ್ಲ ಮತಗಳು ಹೋಗ್ಬಿಟ್ಟಿದೆ. ಆಲ್ರೆಡಿ ಈಗ ಕರಡು ಪಟ್ಟಿ ನೆನ್ನೆ ರಿಲೀಸ್ ಆಗಿದೆ. ಈಗ ಲೆಕ್ಕಾಚಾರ ಹಾಕಕ್ಕೆ ಹೋದ್ರೆ 5 ಮಹಾನಗರ ಪಾಲಿಕೆ ಮಾಡಿ ವೇಸ್ಟ್ ಆಗುತ್ತೆ. ಬರೀ ಅಧಿಕಾರಿಗಳಿಗೆ ಸಂಬಳ ಹೋಗುತ್ತೆ ಹೊರತು ಕಾರ್ಪೊರೇಟರ್ಗಳಿಗೆ 5,000 6,000 ಕೂಡ ಸಿಗೋದಿಲ್ಲ. ಅದಕ್ಕೆ ನನ್ನ ಅನಿಸಿಕೆ ಏನಂತಂದರೆ 198 ಮಾಡಿ ಏನು ಕೆಂಪೇಗೌಡರು ಕಾರ್ಪೊರೇಷನ್ ಆಗಿನ ಕಾಲ ಬೆಂಗಳೂರು ಒಂದಾಗಿತ್ತೋ ಅದನ್ನು ಒಂದಾಗಿಡೋದೇ ವಾಸಿ. ಇಲ್ವಾ 2 ಮಾಡಿದ್ರೂ ಕಷ್ಟನೇ. 2 ಮಾಡಿದ್ರೂ ಕೂಡ ಒಂದು 20-25 ಸಾವಿರ ವೋಟ್ ಆಗುತ್ತೆ. ಅದ್ರ ಬದಲು ತಿರ್ಗಾ ವಿಂಗಡಣೆ ಮಾಡಿ ತಿರ್ಗಾ ಕ್ಯಾಟಗಿರಿ ಮಾಡಿ ಇವೆಲ್ಲ ಮಾಡೋ ಬದಲು ಹಳೇ 198 ವಾರ್ಡ್ಗೆ ಎಲೆಕ್ಷನ್ ಮಾಡಿದ್ರೆ ಸೂಕ್ತ. ಸುಮ್ಮನೆ 3, 4, 5 ಅನ್ನೋದು ಬರೀ ಅಧಿಕಾರಿಗಳನ್ನ ಇಟ್ಕೊಂಡು ಅವ್ರಿಗೆ ಸಂಬಳನೇ ಸರೋಗುತ್ತಾ ಹೊರತು ಪ್ರಯೋಜನ ಏನಾಗಲ್ಲ. 198 ವಾರ್ಡ್ ಮಾಡೋದೇ ಒಳ್ಳೆಯದು. ಈಗಿನ ಪ್ರಕಾರ ನಮಗೆ 50 ಲಕ್ಷ ವೋಟ್ ಹೋಗ್ಬಿಟ್ಟಿದೆ ಬೆಂಗಳೂರಿನಲ್ಲಿ. ಎಲ್ಲಿಂದ ವೋಟ್ ಸಿಗುತ್ತೆ? ಅದಕ್ಕೇನು 5,000 3,000ಕ್ಕೆ ವಾರ್ಡ್ ವಿಂಗಡಣೆ ಮಾಡೋಕ್ಕಾಗತ್ತಾ? 5 ಯಾವ ಕಾರಣ? ಇದೇ ವಿಚಾರ ಸಂಬಂಧ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಎಸ್ ಶಶಿಧರ್, ಈಗ ಜಿಪಿಎ ಎಲೆಕ್ಷನ್ ಅಂತಂದ್ರೆ ರಾಜಕೀಯ ನಾಯಕರು ಕೂಡ ಆಸಕ್ತಿಯನ್ನ ತೋರಿಸಲ್ಲ. ಅಕಸ್ಮಾತ್ ಆಸಕ್ತಿ ತೋರಿಸಿದ್ರು ಏನಾದ್ರೂ ಒಂದು ಅಡೆತಡೆಗಳು ಉಂಟಾಗ್ತಾ ಇರುತ್ತೆ. ಈಗ ಸದ್ಯಕ್ಕೆ ಏನಾಗ್ತಾ ಇದೆ? ಕುಸುಮಾ, ಏನು ಎಸ್ಐಆರ್ ನಡೀತಾ ಇರೋದ್ರಿಂದ ಎಲ್ಲ ಅಧಿಕಾರಿಗಳು ಕೂಡ ಬ್ಯುಸಿ ಇದ್ದಾರೆ. ಈ ಕಾರಣದಿಂದಾಗಿ ಜಿಪಿಎ ಚುನಾವಣೆಯನ್ನ ನಡೆಸೋದಕ್ಕೆ ಸಾಧ್ಯವಿಲ್ಲ, ಕಾಲಾವಕಾಶ ಕೊಡಿ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ನೇರವಾಗಿ ಸುಪ್ರೀಂ ಕೋರ್ಟ್ ಮೊರೆಯನ್ನ ಹೋಗಿತ್ತು. ಹಾಗಾಗಿ ಸುಪ್ರೀಂ ಕೋರ್ಟ್ ಆಯ್ತು, ಎಸ್ಐಆರ್ ಮುಗಿದ ನಂತರ ಡಿಸೆಂಬರ್ ಒಳಗಾಗಿ ಏನು ಜಿಪಿಎ ಚುನಾವಣೆಯನ್ನ ನಡೆಸಿ 5 ವರ್ಷಗಳಿಂದ ಯಾಕೆ ಬಾಕಿ ಇಟ್ಕೊಂಡಿದ್ರ 10 ವರ್ಷದಿಂದ ಅಂತ ಹೇಳಿ ಕೂಡ ಪ್ರಶ್ನೆಯನ್ನು ಕೂಡ ಮಾಡಿದ್ರು. ಅದಕ್ಕೆ ರಾಜ್ಯ ಸರ್ಕಾರದಿಂದ ಕೂಡ ಉತ್ತರವನ್ನು ಕೂಡ ಕೊಟ್ಟಿದ್ರು, ಡಿಸೆಂಬರ್ ನಲ್ಲಿ ಚುನಾವಣೆ ಮಾಡ್ತೀವಿ ಅಂತ. ಆದ್ರೆ ಈಗ ಎಸ್ಐಆರ್ ಪ್ರಕ್ರಿಯೆ ಮುಗ್ದಿದೆ. ಕರಡು ಪ್ರತಿ ಕೂಡ ಈಗಾಗಲೇ ಬಿಡುಗಡೆ ಆಗಿದೆ. ಆದ್ರೆ ಆ ಒಂದು ಎಸ್ಐಆರ್ ನ ವರದಿಯನ್ನ ನೋಡೋದಾದ್ರೆ ಏನ್ ಬಿಬಿಎಂಪಿ ಏನ್ ಮೊದಲಿತ್ತೋ ಅಲ್ಲಿ 198 ವಾರ್ಡ್ಗೆ ಆಗುವಷ್ಟು ಮಾತ್ರ ಮತದಾರರು ಸದ್ಯಕ್ಕಿದ್ದಾರೆ. ಆದ್ರೆ ಬೆಂಗಳೂರಲ್ಲಿ ಸದ್ಯಕ್ಕೆ 1 ಕೋಟಿ 2 ಲಕ್ಷ ಜನ ಏನ್ ಮತದಾರರಿದ್ರು ಅದರಲ್ಲಿ ಕೇವಲ 50% ನಷ್ಟು ಮಾತ್ರ ಎಸ್ಐಆರ್ ನಂತರ ಈಗ ಬೆಂಗಳೂರಿನಲ್ಲಿ ಮತದಾರರು ಉಳ್ಕೊಂಡಿದ್ದಾರೆ. ಆದ್ರೆ ಜಿಬಿಎ ಆದ ನಂತರ ಏನ್ 243 ವಾರ್ಡ್ಗಳು ಮಾಡಿದ್ದಾರೆ. ಆ ಜಿಬಿಎ ಆಕ್ಟ್ ಪ್ರಕಾರ ಒಂದು ವಾರ್ಡ್ ನಲ್ಲಿ 25,000ದಿಂದ 35,000 ಜನ ಮತದಾರರಿರುವಂತೆ ವಾರ್ಡ್ ನ ವಿಂಗಡಣೆ ಮಾಡಬೇಕು. ಆದ್ರೆ ಈಗ ಎಸ್ಐಆರ್ ಪ್ರಕಾರ ನೋಡೋದಾದ್ರೆ ಒಂದು ವಾರ್ಡ್ಗೆ 10ರಿಂದ 15,000 ಜನ ಮತದಾರರು ಮಾತ್ರ ಸಿಗ್ತಾರೆ. ಈ ಕಾರಣದಿಂದಾಗಿ ಯಾವುದೇ ಕಾರಣಕ್ಕೂ ಕೂಡ ಜಿಬಿಎ ಚುನಾವಣೆಯನ್ನ ನಡೆಸೋದಕ್ಕೆ ಸಾಧ್ಯವಿಲ್ಲ. ಈ ಕಾರಣದಿಂದಾಗಿ ಏನ್ ಬಿಬಿಎಂಪಿ ಏನ್ ಮೊದಲಿತ್ತು 198 ವಾರ್ಡ್, ಆ ವಾರ್ಡ್ಗೆ ಮಾತ್ರ ಮತದಾರರು ಈಗ ಅಳವಡಿಕೆ ಆಗುವಂತೆ ಈಗ ಮತದಾರರ ಸಂಖ್ಯೆ ಇದೆ. ಈ ಕಾರಣದಿಂದಾಗಿ 243 ವಾರ್ಡ್ಗೆ ಚುನಾವಣೆ ನಡೆಸೋದಕ್ಕೂ ಸಾಧ್ಯವಾಗುದಿಲ್ಲ. ಕಾನೂನು ಪ್ರಕ್ರಿಯೆ ಕೂಡ ಇದಕ್ಕೆ ಅಡ್ಡಿಯಾಗುತ್ತೆ. ಈ ಕಾರಣದಿಂದ 198 ವಾರ್ಡ್ಗೆ ಚುನಾವಣೆಯನ್ನ ಮಾಡಿದ್ರೆ ಒಳ್ಳೆಯದು. ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಜಿಬಿಎ ಚುನಾವಣೆ ನಡೆಸೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟು ಜನ ರಾಜಕೀಯ ಮುಖಂಡರು ಕೂಡ ಒಂದಷ್ಟು ಹೇಳಿಕೆಗಳನ್ನು ಕೂಡ ಕೊಡ್ತಿದ್ದಾರೆ. ಒಂದಷ್ಟು ಗೊಂದಲ ಕೂಡ ಸೃಷ್ಟಿಯಾಗಿದೆ. ಇನ್ನು ಎಸ್ಐಆರ್ ಕಂಪ್ಲೀಟ್ ಆಗಿ ಮತ್ತೆ ಫಾರಂ 8 ಮತ್ತೆ ಫಾರಂ 6 ಮುಖಾಂತರ ಇನ್ನೂ ಒಂದಷ್ಟು ಜನ ಸೇರ್ಪಡೆ ಆಗ್ತಾರೋ ಅದಾದ ನಂತರ ಎಷ್ಟರ ಮಟ್ಟಿಗೆ ಏನು 60ರಿಂದ 70 ಲಕ್ಷ ಆಗ್ತಾರೋ ಇಲ್ಲ 50 ಲಕ್ಷಕ್ಕೆ ಯಾವ ರೀತಿಯಾಗಿ ಚುನಾವಣೆಯನ್ನ ಮಾಡಬೇಕಂತ ಹೇಳ್ಬಿಟ್ಟು ಮತ್ತೊಂದು ಕರಡು ಪ್ರತಿಯನ್ನ ಸಿದ್ಧಪಡಿಸುವಂತ ಕೆಲಸವನ್ನ ರಾಜ್ಯ ಚುನಾವಣಾ ಆಯೋಗ ಮಾಡಬೇಕಾಗಿದೆ. ಕುಸುಮಾ.